ಮಸಾಲೆ ಪಾನಿಪುರಿ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ್ದಾ ಎಂದು ಕೇಳಿದರೆ ನನ್ನ ಉತ್ತರ ಇದು ತಯಾರಿಸುವ ವಿಧಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಪಾನಿಪುರಿಗೆ ಬಳಸುವ ನೀರು ಶುದ್ಧವಾಗಿರಬೇಕು. ಜೊತೆಗೆ ತಾಜಾ ಪದಾರ್ಥಗಳನ್ನು ಬಳಸಿದರೆ ಪಾನಿಪುರಿ ಮಸಾಲೆ ವಾರಕ್ಕೊಮ್ಮೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ತಿನ್ನುವ ಮೊದಲು ಅದರ ಶುಚಿತ್ವದ ತಯಾರಿಕೆಯ ಮೇಲೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ತಿನ್ನಬೇಕು. ಏಕೆಂದರೆ ಪಾನಿಪುರಿ ಮಸಾಲೆಯಲ್ಲಿ ಬಳಸುವ ಲವಂಗ, ಚಕ್ಕೆ, ಜೀರಿಗೆ, ಕೊತ್ತಂಬರಿ, ಶುಂಠಿ, ಮೆಂತ್ಯದಂತಹ ಘಟಕಾಂಶಗಳು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತವೆ. ಇವು ಗ್ಯಾಸ್, ಉಬ್ಬರ ಮತ್ತು ಜೀರ್ಣಾಂಗ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಿವೆ. ಮಸಾಲೆ ಪುರಿಯ ತಯಾರಿಕೆಯಲ್ಲಿ ಕಡಲೆಕಾಯಿ, ಒಣಗಿದ ಬೀನ್ಸ್, ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ, ಬಟಾಣಿ, ಕಡಲೆಕಾಳು, ನಿಂಬೆಹುಳಿ ಮತ್ತು ಕ್ಯಾರೆಟ್ನಂತಹ ತರಕಾರಿಗಳನ್ನು ಬಳಸುವುದರಿಂದ ಈ ಘಟಕಾಂಶಗಳು ಪ್ರೋಟೀನ್, ಫೈಬರ್, ವಿಟಮಿನ್ಗಳು, ವಿಶೇಷವಾಗಿ ವಿಟಮಿನ್ ಸಿ ಮತ್ತು ಎ ಮತ್ತು ಖನಿಜಗಳನ್ನು ಒದಗಿಸಿ ಇವು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿವೆ. ಇವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಮಸಾಲೆ ಪುರಿಯ ರುಚಿಕರವಾದ ಮಸಾಲೆಯ ಸಂಯೋಜನೆಯು ಆಹಾರದ ಆಸೆಯನ್ನು ತೃಪ್ತಿಪಡಿಸುತ್ತದೆ. ವಿಶೇಷ ಸೂಚನೆ ಏನೆಂದರೆ ಎಣ್ಣೆ, ಉಪ್ಪು, ಸಕ್ಕರೆ ಕಡಿಮೆ ಬಳಸಿ. ಹೊರಗೆ ಶುಚಿತ್ವದ ಗ್ಯಾರಂಟಿ ಇಲ್ಲವಾದರೆ ಮನೆಯಲ್ಲಿಯೇ ತಯಾರಿಸಿ ತಿಂದರೆ ಉತ್ತಮ. ಸೇವನೆಯಲ್ಲಿ ಮಿತಿ ಇರಲಿ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಉಪಯೋಗಿಸಿ. ಅತಿಯಾಗಿ ತಿಂದು ಕ್ಯಾಲೋರಿ ಹೆಚ್ಚಿಸಿಕೊಂಡರೆ ನಾನು ಜವಾಬ್ದಾರನಲ್ಲ.